ಬಾಗಲಕೋಟೆ ಜನ ವಿಶೇಷವಾಗಿ ತಮ್ಮದೇ ಆದಂಥ ಕರ್ತವ್ಯವನ್ನು ಮಾಡೋ ಜೊತೆಯಲ್ಲಿ ಇವಾಗ ನನ್ನ ಪಕ್ಕದಲ್ಲಿ ನಿರಾಣಿ ಇವರಿದ್ದಾರೆ, ಪೂಜಾರಿ ಇದ್ದಾರೆ, ನಮ್ಮ ಅಧ್ಯಕ್ಷ ಇದ್ದಾರೆ, ನಮ್ಮ ಪ್ರತಾಪ್ ಸಿಂಹ ಸಾವು ಇವರಿಗೆ ನಮ್ಮ ಎಲ್ಲ ಪಕ್ಷದ ಮುಖಂಡರಿದ್ದೀವಿ. ಒಗ್ಗಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ನಿಮ್ಮಲ್ಲಿ ಆ ಥರದ ಒಗ್ಗಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ನವರೇ ಮಾತಾಡ್ತಾರೆ, ಇಲ್ಲ ಸೋಮಣ್ಣರೇ ಬಾಗಲಕೋಟೆ ಸೋತಿದ್ದೀವಿ ನಾವು, ಅದಕ್ಕೆ ಸಿದ್ದರಾಮಯ್ಯನವ್ರು ಓಡೋಡಿ ಬರ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರು ಭಯ ಆಗಿದೆ, ಸಿದ್ದರಾಮಯ್ಯನವ್ರಿಗೆಲ್ಲ ಅವ್ರ ಸಮಾಜನೂ ಕೂಡ ಕಳ್ಸ್ಕೊತದೆ ಅನ್ನುವ ಒಂದು ಮರೀಚಿಕೆಯಲ್ಲಿ ಅವರು ಒದ್ದಾಡ್ತಾ ಇದ್ದಾರೆ. ಆದ್ದರಿಂದ ಈ ಚುನಾವಣೆ ಏನು ಇವರ ಭ್ರಷ್ಟಾಚಾರ, ಇವರ ಸ್ವಜನ ಪಕ್ಷಪಾತ, ಗುಂಪುಗಾರಿಕೆ, ಸಾಮಾನ್ಯ ಜನರಿಗೆ ಕೊಡ್ತಕ್ಕಂಥ ತೊಂದರೆ, ಅಧಿಕಾರಿಗಳಿಂದ ಆಗ್ತಕ್ಕಂಥ ಅನಾನುಕೂಲ, ಒಂದು ಖಾತೆ ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ ರೀ. ಈ ಖಾತೆನ ಲಂಚ ಇಲ್ದರೆ ಅವನವ್ರು ಒಂದು ಮಾಡ್ತಾವನೆ ಅಂತ ಕೇಳಿಸಿ ತೋರಿಸಿ, ಒಂದೇ ಒಂದು ಎಲ್ಲಕ್ಕೂ ಕೂಡ ಇಷ್ಟಿಂತ ಅಂತ ಈ ಅಕೌಂಟ್ ಇಟ್ಬಿಟ್ಟಿದ್ದಾರೆ. ಇದಕ್ಕೋಸ್ಕರವಾಗಿ ನನಗನ್ನಿಸ್ತದೆ, ನಾನು 2 ವರ್ಷ ಆಯಿತು ಭಾರತ ಸರ್ಕಾರದಲ್ಲಿ, 1 ವರ್ಷ 10 ತಿಂಗಳಾಯಿತು ಮಂತ್ರಿಯಾಗಿ, ಲೋಕಸಭಾ ಸದಸ್ಯನಾಗಿ. ಭಾರತ ಸರ್ಕಾರದ ಕಾರ್ಯವೈಖರಿಯಲ್ಲಿ 10 ಬಾರಿ ನಾನು ಸಿದ್ದರಾಮಯ್ಯನವರಿಗೆ ಸ್ವತಃ ಹೇಳಿದ್ದೀನಿ, 1-2 ದಿನ ಬಂದು ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಕಾರ್ಯವೈಖರಿ ಏನಿದೆ ನೋಡಿ, ಒಂದಷ್ಟು ಬದಲಾವಣೆ ತಂದು ಈ ರಾಜ್ಯಕ್ಕೆ ಏನಾದರೂ ಒಂದಷ್ಟು ಸಂದೇಶ ಕೊಡ್ರಿ ಅಂದರೆ ಆ ಉಡಾಪೆನೇ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಇವತ್ತಿಗೂ ಕೂಡ ನೀವು ಒಂದು ಸಣ್ಣ ಕೆಲಸವನ್ನು ಕೂಡ ಮಾಡಿದೆ. ಏನು ನಿಮ್ಮ 3 ವರ್ಷದಲ್ಲಿ ಹಿಂದೆ ಈ ಒಂದು ಬಾಗಲಕೋಟೆಗೆ ನಿಮ್ಮ ಕೊಡುಗೆ ಏನು? ಹಿಂದೆ ಇದ್ದಂಥ ಕಾಲದಲ್ಲಿ ಚರಂತಿ ಮಠರು ಮಾಡಿರ್ತಕ್ಕಂಥ 10 ಹಲವಾರು ಯೋಜನೆಗಳು, ನಮ್ಮ ಪೂಜಾರಿ ಇದ್ದಂಥ ಕಾಲದಲ್ಲಿ ಅವರು ಎಲ್ಲ ಒಟ್ಟಿಗೆ ಸೇರಿ ಮಾಡಿರ್ತಕ್ಕಂಥ ಯೋಜನೆಗಳು ಬಿಟ್ಟರೆ, ನಿರಾಣಿಯವರು ಸ್ವತಃ ಮಂತ್ರಿಗಳಾಗಿದ್ದಾಗ ಈ ಭಾಗಕ್ಕೆ ತಮ್ಮದೇ ಆದಂಥ ಇಂಡಸ್ಟ್ರೀಸ್ಗಳನ್ನು ಮತ್ತೊಂದನ್ನು ತರದೇ ಹೋಗಿದ್ರೆ ಏನಾಗ್ತಾ ಇತ್ತು ಬಾಗಲಕೋಟೆ? ನಿಜ ದೊಡ್ಡ ಡ್ಯಾಮ್ ಆಗಿದೆ, ಮತ್ತೊಂದಾಗಿದೆ, ಆದರೆ ಜನ ಯಾವ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದ್ರೋ ಆ ಮಟ್ಟದಲ್ಲಿ ಬೆಳವಣಿಗೆ ಆಗಲಿಲ್ಲ. ಮತ್ತೆ ನೀವು ರಾಜ್ಯದ ಮುಖ್ಯಮಂತ್ರಿಗಳು, ನಿಮ್ಮದೇ ಆದಂಥ ಬಲಗೈ ಬಂಟ ಸನ್ಮಾನ್ಯ ಮೇಟಿಯವರಿಗೆ ನೀವು ಏನೋ ಮಾಡ್ದಿರಾ, ಅಡ್ಡಡ್ಡ ನೆಟ್ಗೆ ಹಾಕಿ ಮತ್ತೆ ಎಲ್ಲ ಒಂದು ಕಡೆ ನಾನು ಏನೋ ಮಾಡ್ತೀನಂತ ಅಂದರೆ ಈ ಭಾಗದ ಜನ ನಂಬಿಕೆಗೆ, ನಿಮ್ಮ ಭಾವನೆಗೆ ಯಾವತ್ತೂ ಕೂಡ ನಿಮಗೆ ಸ್ಪಂದಿಸ್ತಕ್ಕಂಥವರಲ್ಲ. ರಾಷ್ಟ್ರ ಇದ್ರೆ ದೇಶ, ದೇಶ ಇದ್ರೆ ರಾಜ್ಯ, ರಾಜ್ಯ ಇದ್ರೆ ಜಿಲ್ಲೆಗಳು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನನಗನ್ನಿಸ್ತದೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ಈ ರಾಷ್ಟ್ರಕ್ಕೆ ಅವರು ಕೊಡ್ತಾ ಇರ್ತಕ್ಕಂಥ ಬಡವಳಿಗಳು, ಯಾವುದೇ ಹಂತದಲ್ಲೂ ಕೂಡ ಒಂದು ಸಣ್ಣ ಇಲಾಖೆಯನ್ನು ಕೂಡ ನಾನು ನಿಮ್ಮ ಮೊನ್ನೆ ದಿನ ನೋಡಿದೆ, ನನಗೆ ಭಾರಿ ಆನಂದ ಆಗಿದ್ದು, ನನಗೆ ಗೊತ್ತೇ ಇರಲಿಲ್ಲ ಈ ಗರ್ಭಕಂಠ ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ಈ ಮಕ್ಕಳಿಗೆ ಅಟ್ ದಿ ಏಜ್ ಆಫ್ 14 ಆದಮೇಲೆ ಬರ್ತದೆ ಅನ್ನೋ ದೂರದೃಷ್ಟಿ ಇಟ್ಕೊಂಡು ಒಂದು ಗರ್ಭಕಂಠ ಕ್ಯಾನ್ಸರ್ಗೆ ಚುಚ್ಚುಮದ್ದನ್ನು ಕೊಡ್ತಕ್ಕಂಥ ಯೋಜನೆಯನ್ನು, ವ್ಯಾಕ್ಸಿನ್ ಕೊಡ್ತಕ್ಕಂಥ ಯೋಜನೆಯನ್ನು ಭಾರತ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದ್ದು ನಮಗೆ ಗೊತ್ತಿರಲಿಲ್ಲ. ಮೊನ್ನೆ ನಾನು ರಿವ್ಯೂ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳು ಕೇಳಿದೆ, ಇದು ಯಾರು ಸ್ಕೀಮು ಅಂತ. ಸರ್, ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ಇವತ್ತು ಇಲ್ಲಿ ಎಷ್ಟು ಜನಕ್ಕೆ ತಂದು ಮಾಡಿದ್ದಾರೆ ಕೇಳಿ. ಹೊರಗಡೆ ಅದು 15,000 ರೂಪಾಯಿ ಆಯ್ತದ ಒಂದು ವ್ಯಾಕ್ಸಿನು. ಬಾಡಿಗೆಯವರೇ 15,000 ರೂಪಾಯಿ ಆಯ್ತದೆ. ನಮ್ಮಲ್ಲಿ 4,500 ಕೊಡ್ತಾ ಇದ್ದೀವಿ. ಅನೇಕ ಭಾರತ ಸರ್ಕಾರದ ಯೋಜನೆಗಳು ಯಾವುದಿದೆ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನನಗೂ 2 ವರ್ಷ ಆಯಿತು. ವಿಶ್ವಕರ್ಮ ಸ್ಕೀಮು ಆಯಿತು. ಅದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಈ ಸರ್ಕಾರ ನಿರ್ಲಿಪ್ತ ಸರ್ಕಾರ, ಏನೇನೂ ಬಯಸಕ್ಕಾಗೋದಿಲ್ಲ, ಇವರಿಂದ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. 3 ವರ್ಷದಲ್ಲಿ ಇನ್ನೊಂದು ಮುಖವನ್ನು ಇವರು ತೋರಿಸಿದ್ದಾರೆ. ನನಗನ್ನಿಸದೆ ಜನಪರ ಕಾರ್ಯಕ್ರಮಗಳ ಜೊತೆಯಲ್ಲಿ ಇದ್ದುಕೊಂಡು ಆಡಂಬರ ಜೀವನ ಮಾಡದೆ ನಿಷ್ಠೂರವಾಗಿ ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಕ್ಕಂಥ ಸನ್ಮಾನ್ಯ ಚರಂತಿ ಮಠವರು, ವೀರಣ್ಣ ಚರಂತಿ ಮಠವರು ಮತ್ತೆ ಅವಶ್ಯಕತೆ ಇದೆ ಅನ್ನೋದನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ದೇಶದ ಇವತ್ತಿನ ವ್ಯವಸ್ಥೆಯಲ್ಲಿ ಬಾಗಲಕೋಟೆಯನ್ನು ನೀವು ಗೆಲ್ಸ್ಕೊಡೋದ್ರಿಂದ ಭಾರತ ಸರ್ಕಾರದಲ್ಲಿ ಏನೇನು ಯೋಜನೆಗಳು ನಾವು ಶುರು ಮಾಡಿದ್ದೀವಿ, ನಾವು ಎಲ್ಲವನ್ನೂ ಕೂಡ ಮುಗಿಸೋದ್ರ ಜೊತೆಯಲ್ಲಿ ಇನ್ನೊಂದಷ್ಟು ಯಾವ ರೀತಿ ನಾವು ಈ ಭಾಗಕ್ಕೆ ಒತ್ತನ್ನು ಕೊಡ್ಬೋದೋ ಆ ಚಿಂತನೆಯನ್ನು ಕೂಡ ಮಾಡ್ತೀವಿ. ದಯಮಾಡಿ ಇದಕ್ಕೆ ನನಗನ್ನಿಸಿ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದಾರೆ. ಅವ್ರು ಹೋಗಕ್ಕೆ ಮುಂಚಿತವಾಗಿ ನಾನು ಸೋತ್ರೆ ತಪ್ಪಾಯ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದ್ದಾರೆ. ಅವರು ಸೋಲನ್ನು ಒಪ್ಕೊಂಡಿದ್ದಾರೆ. ಬಾಗಲಕೋಟೆ 100ಕ್ಕೆ 100 ಗೆಲ್ತದೆ ಅನ್ನೋದು, ನಾನೇನು ಎಲ್ಲೋ ಕುಳಿತಿಲ್ಲ, ನಾನು ಕೂಡ ಕರ್ನಾಟಕದವನು, ನಾನು ಒಂದು ಹಳ್ಳಿಯಿಂದ ಬಂದವನು, ಸಾಮಾನ್ಯ ಜನರ ನಾಡಿ ಮಿಡಿತವನ್ನು ಬಲ್ಲವನಾಗಿದ್ದೇನೆ. ನನಗಿನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಿಗೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡದೇ ಇರೋದ್ರಿಂದ ಇವತ್ತು ಊಟಕ್ಕೆ ಡಬ್ಲಿಂಗ್ ಲೈನು ಇವೆಲ್ಲ ಅಲ್ದಿರ ನಿಮ್ಗೊಂದು ಪೂರ್ತಿ ತಂದಿದ್ದೀನಿ ನಾನು ಡೀಟೇಲ್ನ. ಇವಾಗ ನೀವು ಕೊಟ್ಟರು ಬರೆಯೋಲ್ರಿ.
ಹಾಗಿರೋದ್ರಿಂದ ಚುನಾವಣೆ ಮುಗಿದ ಮೇಲೆ ಏನವತ್ತು ಗೆದ್ದಿರ್ತೀವಿ ಅವತ್ತು ಬಂದಾಗ ನಿಮ್ಗೆಲ್ಲವನ್ನು ಕೂಡ ನಾವು ಮಾಡ್ತೀವಿ. ಒಂದು ಸತ್ಯ, ದೇಶದ ಅಭಿವೃದ್ಧಿಗೆ ಮೋದಿಯವರ ಕೊಡುಗೆಯನ್ನು ಬಾಗಲಕೋಟೆ ಜನ ಸ್ವೀಕಾರ ಮಾಡಿದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ತನ್ಮೂಲಕ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ಗೆಲ್ಲಿಸ್ತಕ್ಕಂಥ ಎಲ್ಲ ಸೂಚನೆಗಳು ನಮ್ಮಲ್ಲಿ ಕಾರ್ಯಕರ್ತರು, ಉತ್ಸಾಹ, ನಾಯಕರುಗಳು ಯಾರು ದೊಡ್ಡವರು ಅನ್ನೋದನ್ನೇ ಮರೆತು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಗರದ ಅನೇಕ ಸಮಸ್ಯೆಗಳನ್ನು ಇಲ್ಲಿ ಬಂದಾಗ ಕೊಟ್ಟಿದ್ದಾರೆ. ಈ ಎಲ್ಲ ಸಮಸ್ಯೆಗಳು ಕೂಡ ಸಮಸ್ಯೆಗಳಾಗೇ ಇದೆ. ಇದು ಒಂದೇ ಒಂದು ಉತ್ತರ ವಿನಂತಿ ಮಾಡೋದು ನಿಮಗೆ, ತಮ್ಮ ಮೂಲಕ ಈ ನಗರದ ಸಮಸ್ಯೆಗಳ ಅರಿವಿರ್ತಕ್ಕಂಥ ತಾವು ಸಾಮಾನ್ಯ ಜನರು ಕೂಡ ಅರ್ಥ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆಗೆ ಮತವನ್ನು ನೀಡೋದು ಮುಖ್ಯನ. ಚರಂತಿಮಠ ಅವರನ್ನು ಆರಿಸ್ತಕ್ಕಂಥದಕ್ಕೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಆಯ್ತದೆ. ಈ ಬಾಗಲಕೋಟೆ ಸಿದ್ದರಾಮಯ್ಯನವರ ಕಪಿಮುಷ್ಟಿಯಿಂದ ಬಂದು ಸ್ವತಂತ್ರವಾಗಿ ಒಂದಷ್ಟು ಕೆಲಸ ಮಾಡ್ತಕ್ಕಂಥದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವನ್ನು ತಂದು ಕೊಡ್ತಕ್ಕಂಥ ಕೆಲಸ ಮಾಡ್ತದೆ ಅನ್ನುವ ಉಸ್ತುವಾರಿ. ನಾನು ಕೂಡ ಒಂದ್ಸಾರಿ ಹೋಗಿದೆ, ಹಿಂದೆ ದೇವದುರ್ಗದಲ್ಲಿ ಚುನಾವಣೆ ಆಯಿತು. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 10 ಜನ ಮಂತ್ರಿಗಳನ್ನ ಹಾಕಿದ್ರು. ನಾನೊಬ್ಬನೇ ಇದ್ದೆ, ಪೂಜಾರ್ರೆ ನಾನೊಬ್ಬನೇ ಇದ್ದೆ, ಪ್ರತಾಪ್ ಒಬ್ಬನೇ ಇದ್ದೆ. ನಾನು 17,000 ಹೇಳಿದ್ರು, 10,000 ಓಟ್ ತಗೋಬೇಡ ಸೋಮಣ್ಣ ನೀನು ಅಂದ್ರು. ನಾನು ಹೇಳಿದೆ 10,000ಕ್ಕಿಂತ ಕಡಿಮೆ ಏನಾದ್ರು ಓಟ್ನಲ್ಲಿ ಗೆದ್ರೆ ನಾನು ಮತ್ತೆ ವಾಪಸ್ಸು ರಾಜಕಾರಣ ಮಾಡೋದಿಲ್ಲ ಅಂದೆ. ಅವ್ರು ಹೇಳಿದ 10,000, ನಾವು ಗೆದ್ದಿದ್ದು 18,000. ಇವತ್ತು ನಮ್ಮ ಘಟಾನುಘಟಿ ನಾಯಕರುಗಳು ಇಲ್ಲಿದ್ದಾರೆ. ನಿರಾಣಿಯವರಿಂದ ಹಿಡಿದು, ನಿರಾಣಿಯವರು ಕೇವಲ ಕರ್ನಾಟಕಕ್ಕೆ ಸೀಮಿತ ಇಲ್ಲ, ಇವತ್ತು ಭಾರತ ದೇಶಕ್ಕೆ ಸೀಮಿತವಾಗಿದ್ದಾರೆ. ಇಂಥವರೆಲ್ಲರೂ ಕೂಡ ಇರೋದ್ರಿಂದ ಈ ಚುನಾವಣೆಯಲ್ಲಿ ಚರಂತಿಮಠ ಅವರು ಗೆಲ್ಲೋದ್ರ ಮುಖ್ಯನ. ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲೂ ಕೂಡ ಒಂದು ಬಲವಾಗಿ ಬೆಳೀತಾ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಿಮಗೆಲ್ಲ ನಮಸ್ಕಾರ. ನೋಡಿ, ಒಂದು ನಿಮಿಷ ತಾಳಿ. ಬಸವನಗೌಡ ಪಾಟೀಲ್ ಯತ್ನಾಳ್ರ ನೀವು ಹೇಳೋದು, ಆತ ನಮ್ಮ ಪಾರ್ಟಿಯಲ್ಲಿ ಎತ್ತರಕ್ಕೆ ಬೆಳೆದಂಥ ಕೇಂದ್ರದ ಮಂತ್ರಿಗಳಾದವರು, ವಾಜಪೇಯಿ ಅವ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಂಥವರು. ಅವ್ರಿಗೆ ಆ ಬಸವನಗೌಡ ಯತ್ನಾಳ್ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಯಾವತ್ತಾರು ಒಂದಿನ ಬಿಜೆಪಿ ಬಗ್ಗೆ ಮಾತಾಡಿದ್ದಾರೆ? ಬಿಜೆಪಿ ಪಕ್ಷದ ಬಗ್ಗೆ ಒಂದು ನಿಮಿಷ ತಾಳಿ. ಅದು ಒಂದೊಂದು ಕಾಲದಲ್ಲಿ ಏನೇನೋ ಒಂದು ಕೆಲವು ತಪ್ಪುಗಳಾಗಿರ್ಬೋದು, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ಮತ್ತು ರಾಜ್ಯದ ನಾಯಕರುಗಳು ಮಾಡ್ತಾರೆ. ನನಗನ್ನಿಸ್ತದೆ ಇವ್ಯಾವುದು ಮುಖ್ಯ ಅಲ್ಲ ಗೌಣ. ಇವತ್ತು ಯಾವ್ದು ಬಸವನಗೌಡರು ಪಾಟೀಲ್ ಬಂದ್ರು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಬಾಗಲಕೋಟೆ ಜನರ ಜೀವನದಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು ಮುಖ್ಯ. ಅದಕ್ಕೋಸ್ಕರವಾಗಿ ಅವ್ರು ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೆ ನೀವೇನೇ ಹೇಳಿ, ಈ ನಮ್ಮ ಪಕ್ಷ ಎಲ್ಲ ಒಂದು ಕಡೆ ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಮುಖ್ಯವಾಹಿನಿಗೆ ತರ್ತಕ್ಕಂಥ ಜೊತೆಯಲ್ಲಿ ಕರ್ನಾಟಕದಲ್ಲಿ ಏನಿವತ್ತು ಈ ಅಸಮತೋಲನ ಮಾಡಿ ಒಬ್ಬರನ್ನ ಒಬ್ಬರು ಎತ್ಕಟ್ಟಿ ಗೊಂದಲ ಮಾಡಿ ಜನರ ಮೇಲೆ ಜನಗಳನ್ನ ಎತ್ಕಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸ್ತಕ್ಕಂಥದಕ್ಕೆ ಒಬ್ಬ ಯತ್ನಾಳ್ರಲ್ಲ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕರು ಅವರೇನು ಹೊರಗಡೆಯಿಂದ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಅದನ್ನು ತುಂಬ ಚೆನ್ನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಕೊಡದೆ ಹೋದ್ರೆ, ಗೆಲ್ಲಿಸದೆ ಹೋದ್ರೆ ನಾವು ಬದುಕಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು 2 ಸೀಟ್ ಹೋದ್ರೆ ನಮಗೇನು ತೊಂದರೆ ಇಲ್ಲ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ನಮ್ಮ ಕೆಲಸಗಳು ಕೂಡ ಎದುರ್ಕೊಂಡು ಮಾಡ್ತಾರೆ ಅನ್ನೋ ಭಾವನೆ ಇದೆ. ಇನ್ನು 2 ವರ್ಷ ಇರ್ತಾರೋ 2 ತಿಂಗಳು ಇರ್ತಾರೋ ಗೊತ್ತಿಲ್ಲ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಒಂದು ನಿಮಿಷ ತಾಳಪ್ಪ, ಅದೆಲ್ಲ ರಾಷ್ಟ್ರ ನಾಯಕರು ಮಾಡ್ತಾರೆ. ನಾವ್ಯಾರು? ನಮ್ಮ ಪಕ್ಷ ಒಂದು ಪ್ರಬಲವಾದ ಪಕ್ಷ. ಪಕ್ಷಕ್ಕಿಂತ ದೊಡ್ಡದು, ವ್ಯಕ್ತಿಗಿನ್ನ ದೊಡ್ಡದು ಪಕ್ಷ, ಪಕ್ಷಕ್ಕಿಂತ ದೊಡ್ಡದು ದೇಶ. ಇಲ್ಲಿ ಯಾವುದೇ ವ್ಯಕ್ತಿ ಅಲ್ಲ. ಪಕ್ಷ ಇದ್ರೆ ವ್ಯಕ್ತಿ, ಪಕ್ಷ ಇಲ್ದವ್ರು ಇಲ್ಲ. ದೇಶ ಇದ್ರೆ ಪಾರ್ಟಿ ಇಲ್ದವ್ರು ಅದಿಲ್ಲ. ಹಾಗಾಗಿ ನಮ್ಮದೇ ಆದಂಥ ಒಂದು ಸಿದ್ಧಾಂತದ ಮೇಲೆ ವ್ಯಕ್ತಿ, ಪಕ್ಷ, ದೇಶ ಇದರಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ನಾವು. ಪಕ್ಷ ಅಂತಂದ್ರೆ ಅದು ತಾಯಿ. ಆ ತಾಯಿಗೆಲ್ಲ ಒಂದು ಕಡೆ ಸಣ್ಣ ಪುಟ್ಟ ನೋವುಗಳಾದಾಗ ಸರಿಪಡಿಸ್ತಕ್ಕಂಥದಕ್ಕೆ ಆ ತಾಯಿ ತನ್ನದೇ ಆದಂಥ ದೃಷ್ಟಿಕೋನವನ್ನು ಆಯಿಸ್ತಾಳೆ. ತಾವು ಈ ಚುನಾವಣೆ ಆದಮೇಲೆ ಸಾಕಷ್ಟು ಒಳ್ಳೆಯದನ್ನು ನೋಡ್ತೀರಿ. ಮತ್ತೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ರಚಿಸ್ತಕ್ಕಂಥದಕ್ಕೆ ನನಗನ್ಸ ಸಿದ್ದರಾಮಯ್ಯನವರು ಇನ್ನು 2 ತಿಂಗಳು, 3 ತಿಂಗಳು, 4 ತಿಂಗಳು, 1 ತಿಂಗಳು ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ನೀಟಾಗಿ ಡ್ರೆಸ್ ಮಾಡಿಸ್ಕೊಂಡು ಕುಂತಿದ್ದಾರೆ. ಏನಾಗ್ತದೆ ಎತ್ತಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ಯವಸ್ಥೆ ಹಗರಾಗಿದೆ. ಮತ್ತೆ ಅವರಲ್ಲಿ ಒಂದೇ ಒಂದು ರೀತಿಯ ಭಾವನೆಗಳಿಲ್ಲ. ದೊಂಬರಾಟ ಪ್ರಾರಂಭವಾಗಿ ಸುಮಾರು 2 ವರ್ಷ ಆಗಿದೆ. 6 ತಿಂಗಳು ಕೂಡ ಇವರು ಸರ್ಕಾರ ನಡೆಸಲಿಲ್ಲ ವ್ಯವಸ್ಥಿತವಾಗಿ. ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ತಗಲಾಕೊಂಡಿದ್ದಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇಂಥ ಸರ್ಕಾರವನ್ನು ಕಿತ್ತೊಗೆಯುವಂಥ ಕೆಲಸವನ್ನ ಇವತ್ತು ಬಾಗಲಕೋಟೆ ಜನ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.